ಎಲ್ರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಾ. ನಮ್ಮ ಸೇಡಂ ತಾಲೂಕಾದಾಗ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಅದ. ಬಸ್ ಸ್ಟ್ಯಾಂಡ್ ಬಗಲಾಗ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಇತ್ತು, ಒಂದು ಹಳಿದು. ಇಲ್ಲಿ ಆಸ್ಪತ್ರೆನೂ ಅದ, ಇನ್ನೂ ಒಂದು ಹೊಸ ಹಾಸ್ಪಿಟ್ಲ್ ಊರು ಒಳಗೆ ಕಟ್ಟ್ಯಾರ. ಇಲ್ಲಿ ಯಾವ ಥರ ವ್ಯವಸ್ಥೆ ಅದಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ, ಬರ್ರಿ. ನೀವೆಲ್ಲ ಏನು ನೋಡ್ಲತ್ತೀರಲ್ಲ, ಇದು ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆ. ಟಪ್ ಮಾಡ್ತಾರ ಒಂದು, ಮತ್ತು NHO ಅಂತ ಏನು ಸರ್ಕಾರಿ ಹಾಸ್ಪಿಟಲ್ಗಳಿಗೆ ಸಂಬಂಧಪಡ್ತಾರಲ್ಲ, ಸೇಡಂ ತಾಲೂಕದಾಗ ಏನು ಸಣ್ಣ ಸಣ್ಣ ಹಾಸ್ಪಿಟಲ್ ಇರ್ತಾವಲ್ಲ, ಅದು ಕಚೇರಿನೂ ಇಲ್ಲೇ ಅದ. ಮತ್ತು ಗೌರ್ಮೆಂಟ್ ನರ್ಸಿಂಗ್ ಕಾಲೇಜ್ ಕೂಡ ಇಲ್ಲೇ ಅದ. ಮತ್ತು ಏನು ಹಾಸ್ಪಿಟಲ್ದಾಗ ಕೆಲಸ ಮಾಡ್ತಾರಲ್ಲ ಅವರಿಗೆಲ್ಲ ಕ್ವಾರ್ಟರ್ಸ್ನು ಇಲ್ಲೇ ಅದ. 5 ಆಫೀಸ್ಗಳು ಇದ್ರಾಗ ಬರ್ತದ. ಎಂಟ್ರೆನ್ಸ್ ನೋಡ್ರಿ ಎಷ್ಟು ಅದ್ಭುತವಾಗಿ ಅದ ನೋಡ್ರಿ. ಈಗ ಗೇಟ್, ಮೇನ್ ಗೇಟ್ ಮೇಲೆ ಈ ತರ ಸಮಸ್ಯೆ ಅದ. 5 ಆಫೀಸ್ಗಳು ಇಲ್ಲೇ ಅವ. ಬೆಳಿಗ್ಗೆ ಆಯ್ತಪ್ಪ ಅಂದ್ರೆ ಸಾಯಂಕಾಲವರೆಗೂ ಎಷ್ಟೋ ಜನ ಓಡಾಡ್ತಾರೆ. ಇಲ್ಲಿದೆ ಹೋಗ್ಬೇಕು, ಇಲ್ಲಿದೆ ಬರಬೇಕು. ಹಾಸ್ಪಿಟಲ್ ಎದುರೇ ಈ ತರ ಸಮಸ್ಯೆ ಇತ್ತಪ್ಪ ಅಂತಂದ್ರು ಸಾರ್ವಜನಿಕರಿಗೆ ಬೇರೆ ಬೇರೆ ರೋಗಗಳು ಬರ್ತಾವ. ರೋಗ ಬಂದಾಗೆ ನಾವು ಹಾಸ್ಪಿಟಲ್ಗೆ ಬರ್ತೀವಿ. ಹಾಸ್ಪಿಟಲ್ ಗೇಟ್ ಮೇಲೆ ದೊಡ್ಡ ದೊಡ್ಡ ರೋಗ ಬರುವಂತಹ ನೀರಿನ ಸಮಸ್ಯೆ ಈ ತರ ಇಲ್ಲಿ ಈ ತರ ಅದ. ಇಲ್ಲಿ ನೋಡ್ರಿ, ಬೋರ್ಡ್ ನೋಡ್ಲತ್ತಿರಲ್ಲ, ಇದು ಹಾಸ್ಪಿಟಲ್ದು ಮೇನ್ ಗೇಟ್. ಮೊದಲೆಲ್ಲ ಹಳಿದಿತ್ತು, ನಾವು ಅವಾಗ ವಿಡಿಯೋ ಮಾಡ್ತಿದ್ವಿ. ಈ ಗೇಟ್ ಕೂಡ್ಸ್ಯಾರ, ಬೋರ್ಡ್ನು ಸೂಪರ್ ಆಗಿ ಮಾಡ್ಯಾರ. ಬರ್ರಿ, ನರ್ಸಿಂಗ್ ಕಾಲೇಜ್ ಹೆಂಗದ ನಿಮ್ಮೆಲ್ಲರಿಗೆ ತೋರಿಸ್ತೀನಿ. ಇಲ್ಲಿ ಈಗ 9:10 ಗಂಟೆ ಆಯ್ತಾವಂದ್ರೆ ಓಪನ್ ಆಗ್ತದ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಏನು ನೀವೆಲ್ಲ ನೋಡ್ಲತ್ತೀರಲ್ಲ, ಇಲ್ಲಿ ಭಾಳ ಸಮಸ್ಯೆಗಳು ಅವ. ಇಲ್ಲಿ ನೋಡ್ರಿ, ಈಗ ಈ ಥರ ತೆಗ್ಗುಗಳು ಮತ್ತು ಈ ಥರ ತೆಗ್ಗುಗಳು ಸಮಸ್ಯೆ ಇಲ್ಲಿ ಭಾಳ ಅದ. ಸಂಬಂಧಪಟ್ಟವರು ಆದಷ್ಟು ಬೇಗ ಏನಿದೆಲ್ಲ ಸರ್ಕಾರ ದವಾಖಾನೆ ಏನಾದಲ್ಲ, ಅಲ್ಲಿ ಮೇನ್ ಗೇಟ್ ಮೇಲೆ ನೀರು ನಿಂತು ಭಾಳ ಗಲೀಜಾಗಿರ್ತದಲ್ಲ, ಆದಷ್ಟು ಬೇಗ ಒಳ್ಳೆ ವ್ಯವಸ್ಥೆ ಮಾಡಿ ಅಲ್ಲಿ ಹೈಟ್ ಮಾಡಿ ಸಂಪೂರ್ಣವಾಗಿ ನೀರು ನಿರ್ಲಾರ್ದಂಗೆ ಮಾಡ್ಬೇಕಂತ ನಮ್ಮ ಕಳಕಳಿಯ ಮನವಿ.